ಯಪ್ಪ ಏಷ್ಯಾ ಕಪ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಆಗಿತ್ತು, ಒಂದಾದರೂ ಒಂದು ರೋಚಕ ಮ್ಯಾಚ್ ಎಂತ ಆಗ್ತದೆ ಈಗ ಅನ್ನುವಂಥ ಮ್ಯಾಚ್ ಆದರೂ ಬರಲಿ ಅಂತ ಕಾಯ್ತಿದ್ದೆವು. ಅಂತೂ ಇಂತೂ ಇವತ್ತು ಅಫ್ಘಾನಿಸ್ತಾನ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಪೈಸಾ ವಸೂಲ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಿರೋದು, ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೂಪರ್ ಮ್ಯಾಚ್, ಮಾಡು ಇಲ್ಲವೇ ಮಡಿ ಪಂದ್ಯ ಬಾಂಗ್ಲಾದೇಶಕ್ಕಾಗಿತ್ತು. ಇವತ್ತು ಬಾಂಗ್ಲಾದೇಶ ಸೋತರೆ ಟೂರ್ನಮೆಂಟ್ ಇಂದ ಔಟ್ ಆಗ್ತಾ ಇದ್ರು. ಬಟ್ ಇವತ್ತು ಅಫ್ಘಾನಿಸ್ತಾನದ ಎದುರು ಬಾಂಗ್ಲಾದೇಶ 8 ರನ್ನಿಂದ ವಿನ್ ಆಯ್ತು. ಭಯಂಕರ ಕ್ಲೋಸ್ ಇತ್ತು. ಇದು ಸುಮ್ಮನೆ ಸ್ಕೋರ್ ನೋಡಿದ್ರೆ ನಿಮಗೆ ಇದೆಂತ ಅಂಥದ್ದೇನು ಕ್ಲೋಸ್ ಇರಲಿಲ್ಲಲ್ಲ ಅಂತ ಅನ್ನಿಸ್ತದೆ. ಬಟ್ ಆ್ಯಕ್ಚುಲಿ ಕ್ಲೋಸ್ ಇತ್ತು. ಯಾವಾಗ ಒಮರ್ ಜಾಯ್ ಮತ್ತು ರಾಶಿದ್ ಖಾನ್ ಅವರೆಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ವಿನ್ ಆಗ್ತಾರೆ, ವಿನ್ ಆದ್ರೆ ಆಶ್ಚರ್ಯ ಇಲ್ಲ ಅಫ್ಘಾನಿಸ್ತಾನ ಅಂತ ಅನಿಸಿತ್ತು. ಬಟ್ ಅಟ್ ದ ಎಂಡ್ ಇವರು ಆಲ್ ಔಟ್ ಆಗಿ ಇಲ್ಲ ಮರ್ರೆ ಸಾರಿ ನಾವು ಶರಣಾಗುತ್ತೇವೆ ಅಂತ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬಾಂಗ್ಲಾದೇಶ. ಈಗ ಬಾಂಗ್ಲಾದೇಶ ಒಂಥರ ನಿರಾಳವಾಗಿದೆ. ಟೆನ್ಷನ್ ಈಗ ಬಾಂಗ್ಲಾದೇಶದಿಂದ ಅಫ್ಘಾನಿಸ್ತಾನದ ಎಡೆಗೆ ಟರ್ನ್ ಆಗಿದೆ. ಅಫ್ಘಾನಿಸ್ತಾನ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಬಹಳ ಬಹಳ ಇಂಪಾರ್ಟೆನ್ಸನ್ನೇ ಈಗ ಪಡೆದುಕೊಂಡಿದೆ. ಈ ಮ್ಯಾಚ್ ಅಂದರೆ ಆ ಮ್ಯಾಚಲ್ಲಿ ಅಫ್ಘಾನಿಸ್ತಾನ ವರ್ಸಸ್ ಶ್ರೀಲಂಕಾ ಮ್ಯಾಚಲ್ಲಿ ಅಫ್ಘಾನಿಸ್ತಾನ ವಿನ್ ಆದರೆ ಅವರು ಸೂಪರ್ ಫೋಲಿಗೆ ಲಗ್ಗೆಡ್ತಾರೆ. ಯಾಕಂತಂದರೆ ಅವರ ರನ್ ರೇಟ್ ಸೂಪರ್ ಉಂಟು. ಅವರಿಗೆ ರನ್ ರೇಟ್, ನೆಟ್ ರನ್ ರೇಟ್ ಇದು ಯಾವುದೇ ಚಿಂತೆ ಇಲ್ಲ ಅಫ್ಘಾನಿಸ್ತಾನಕ್ಕೆ, +2 ಅಲ್ಲೇ ಉಂಟು. ಆ್ಯಂಡ್ ಶ್ರೀಲಂಕಾ ಸೋತರೂ ಕೂಡ ಅವರ ರನ್ ರೇಟ್ ಬಾಂಗ್ಲಾದೇಶಕ್ಕಿಂತ ಕೆಳಗಡೆ ಹೋಗದಾಗೆ ನೋಡಿಕೊಂಡ್ರೆ ಸಾಕು, ಆಗ ಶ್ರೀಲಂಕಾ ಕೂಡ ಸೂಪರ್ 4ಗೆ ತೇರ್ಗಡೆ ಆಗ್ತದೆ. ಈಗ ಬಾಂಗ್ಲಾದೇಶ ಏನು ಬಯಸುವುದು ಅಂತಂದರೆ ಅಫ್ಘಾನಿಸ್ತಾನ ಸೋಲ್ಲಿ, ಇದು ಶ್ರೀಲಂಕಾ ಇದ್ರೆ ಅಫ್ಘಾನಿಸ್ತಾನ ಸೋಲ್ಲಿ ಅಂತ ಬಯಸ್ತದೆ. ಅಥವಾ ಶ್ರೀಲಂಕಾ ಹೀನಾಯವಾಗಿ ಸೋತು ರನ್ ರೇಟಲ್ಲಿ ಅವರಕ್ಕಿಂತ ಸಹ ಶ್ರೀಲಂಕಾ ಕೆಳಗಡೆ ಹೋಗಲಿ ಅಂತ ಬಯಸ್ತದೆ. ಈ ಥರದ ಒಂದು 2 ಆಪ್ಷನ್ ಈಗ ಅಥವಾ 2 ಕ್ಯಾಲ್ಕುಲೇಷನಲ್ಲಿ ಬಾಂಗ್ಲಾದೇಶ ಚಿಂತೆ ಮಾಡ್ತಾ ಇದೆ. ಇವತ್ತಿನ ಮ್ಯಾಚ್ಗೆ ಬರೋದಿದ್ರೆ ಆ್ಯಕ್ಚುಲಿ ಬಾಂಗ್ಲಾದೇಶ ಹೊಡೆದದ್ದು ಕೇವಲ 154 ರನ್ ಅಷ್ಟೇ, ಇನ್ನು ಜಾಸ್ತಿ ರನ್ ಏನು ಹೊಡಿಲಿಲ್ಲ. ಸೊ ಅವ್ರ ಓಪನಿಂಗ್ ಪಾರ್ಟ್ನರ್ಶಿಪ್ ಸೂಪರ್ ಆಗಿತ್ತು. ಸೈಫ್ ಹಸನ್ ಮತ್ತು ತನ್ಜಿದ್ ಹಸನ್ ಇಬ್ಬರು ಕೂಡ ಭಾರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಆ್ಯಂಡ್ ಅವರ ಫಸ್ಟ್ 10 ಓವರ್ 80+ ರನ್ ಇತ್ತು. ಆ ಒಂದು ಲೆಕ್ಕಾಚಾರ ನೋಡಿದರೆ 170 ಹೊಡಿತಾರೆ ಹಾಗೆ ಅಂತ ಅಂದ್ಕೊಳ್ಳೋದು. ಬಟ್ ಯಾವಾಗ ರಾಶಿದ್ ಖಾನ್ ಮತ್ತು ನೂರ್ ಅಹಮದ್ ಎಲ್ಲ ಬೌಲಿಂಗ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಕಟ್ಟಿ ಹಾಕಿದರು ಬಾಂಗ್ಲಾದೇಶನ. ಅಫ್ಘಾನಿಸ್ತಾನ ಕಟ್ಟಿ ಹಾಕಿದರು. ರಾಶಿದ್ ಖಾನ್ 4 ಓವರಿಗೆ 26 ರನ್ ಕೊಟ್ಟರೆ ನೂರ್ ಅಹಮದ್ ಅವರು 4 ಓವರಿಗೆ ಕೇವಲ 23 ರನ್ ಕೊಟ್ಟದ್ದು. ಇವರು ಇಬ್ಬರು ಸೇರಿಕೊಂಡು 8 ಓವರಲ್ಲಿ 48ಕ್ಕಿಂತ ಒಂಚೂರು ಕಡಿಮೆ ಕೊಟ್ಟರು. ಐ ಥಿಂಕ್ 46-47 ರನ್ ಕೊಟ್ಟರು. ಮಿಕ್ಕಿದ ಆ್ಯಕ್ಚುಲಿ ಇನ್ನೊಂದು ಸ್ಪಿನ್ನರ್ ಗಜನ್ಫರ್ ಅವರು ಒಂಚೂರು ಹೊಡಿಸ್ಕೊಂಡ್ರು. ಬಟ್ ಸ್ಟಿಲ್ 154 ಎನಿ ಡೇ ಎನಿ ಟೈಮ್ ಅಫ್ಘಾನಿಸ್ತಾನ ಓಕೆ, ನಾವು ಖುಷಿಯಾಗಿದ್ದೇವೆ ಮಾರ ನಮ್ಮ ಬೌಲಿಂಗ್ ಎಫರ್ಟ್ ಬಗ್ಗೆ ನಾವು ಚೇಸ್ ಮಾಡ್ತೇವೆ ಅಂತವೇ ಅಂದ್ಕೊಂಡಿದ್ರು ಏನೋ. ಬಟ್ ಇವತ್ತು ಚೇಸಿಂಗಲ್ಲಿ ಭಾರಿ ಎಡವಟ್ಟಾಗಿದ್ದಂತೂ ಹೌದು. ಅವರ ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ಅವರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸಮ್ ಅಹಮದ್, ನನಗೆ ಹೆಸರು ನೆನಪೋಯ್ತು, ಉದ್ದ ಇದ್ದಾನೆ ಸ್ಪಿನ್ನರು. ಎಂತ ಮಾರ 4 ಓವರಿಗೆ ಕೇವಲ 11 ರನ್ ಕೊಟ್ಟು 2 ವಿಕೆಟ್ ತೆಗೆದದ್ದು. ಕ್ರೇಜಿ ಬೌಲಿಂಗ್. ನಿಮಗೆ ಅಲ್ಲಿಯೇ ಮ್ಯಾಚ್ ವಿನ್ ಆಗಿ ಆಯಿತು. ಒಬ್ಬ ಬೌಲರ್ 4 ಓವರಿಗೆ 11 ರನ್ ಆನ್ ಆನ್ ಆ್ಯಾವ್ರೇಜ್ ಪರ್ ಓವರ್ 3 ರನ್ ಬಿಟ್ಟು ಕೊಟ್ಟದ್ದು ಅಂತ ಆಯಿತು. ಹಾಗೆ ನೋಡ್ಲಿಕ್ಕೆ ಹೋದರೆ 3 ಸಲ 3ಕ್ಕಿಂತ ಸಹ ಒಂಚೂರು ಕಡಿಮೆ. ಸೊ ಅವರು ಅಲ್ಲಿ ಮ್ಯಾಚ್ ವಿನ್ನರ್ ಆಗಿ ಇವತ್ತು ಟರ್ನ್ ಆದರು. ಏನು ಬಾಂಗ್ಲಾದೇಶದ ಪಾಲಿಗೆ ಕೊನೆಗೆ ಲಾಸ್ಟ್ ಮಿನಿಟಿಗೆ ಒಮರ್ ಜಾಯ್ ಮತ್ತು ಇದು ರಾಶಿದ್ ಖಾನ್ ಅವರು ಸೇರಿಕೊಂಡು ಆ ಒಂದು ಸೋಲಿನ ಅಂತರ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಿದ್ರ ಅಂತ. ಯಾಕಂತಂದರೆ ಟಾಪ್ ಆರ್ಡ್ರಲ್ಲಿ ಅವರ ಮೇನ್ ಪ್ಲೇಯರ್ ಅಟಲ್ ಫಸ್ಟ್ ಬಾಲೇ ಡಕ್ಔಟು. ಗುರ್ಬಾಜ್ ಅವರು ಆಡಿದರು, ಬಟ್ ರನ್ನ ಬಾಲ್ ಇನ್ನಿಂಗ್ಸ್ ಥರ ಇತ್ತು, 31 ಬಾಲ್ 36. ಅದಾದಮೇಲೆ ಜದ್ರಾನ್, ದೇವ ಎಂಥ ಇನ್ನಿಂಗ್ಸ್ ಅದು, ಅರ್ಥವೇ ಆಗಲಿಲ್ಲ. 14 ಬಾಲ್ ಆಡಿ ಕೇವಲ 5 ರನ್ ಹೊಡೆದದ್ದು. ಈವನ್ ನಬಿ ಆಗಿರ್ಬೋದು, ನೈಬ್ ಆಗಿರ್ಬೋದು, ಗುಲ್ಬಸಿನ್ ನೈಬ್ ಆಗಿರ್ಬೋದು, ಅವರೆಲ್ಲರೂ ಕೂಡ ರನ್ನ ಬಾಲೇ ಆಡ್ತಾ ಇದ್ದಾರೆ. ಟಾರ್ಗೆಟ್ ಔಟ್ ಆಫ್ ದ ರೀಚ್ ಆಗ್ತದೆ ಅನ್ನುವಾಗ ಮತ್ತೆ ಪಾಪ ಒಮರ್ ಜಾಯ್ ಅವರು ಡಬ ಅಂತ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. 16 ಬಾಲಿಗೆ 30 ರನ್ ಒಮರ್ ಜಾಯ್. ಮತ್ತು ರಾಶಿದ್ ಖಾನ್ ಒಂದು 6 ಹೊಡೆದ್ರು ಮಾರ, ಅದು ಶಾರ್ಟ್ ಆಫ್ ದ ಟೂರ್ನಮೆಂಟ್ ಅಂತ ವಿಚಿತ್ರ ಫ್ಲಿಕ್ ಮಾಡಿ ನೋ ಲುಕ್ ಶಾಟ್ ಥರವೇ ಇದು. ಇನ್ನೊಂದು ಅದು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ ಅದು ಎಂಥ ಶಾಟ್ ಅಂತ. ಮುಸ್ತಫಿಜುರ್ ರೆಹಮಾನ್ ಅವರ ಬೌಲಿಂಗಲ್ಲಿ ಒಂದು 6 ಒಂದು 4 ಎಲ್ಲ ಹೊಡೆದು ಅವರು 11 ಬಾಲಿಗೆ 20 ರನ್ನು, ಒಮರ್ ಜಾಯ್ 16 ಬಾಲಿಗೆ 30 ರನ್ನು ಎಲ್ಲ ಹೊಡೆದ್ರು. ಬಟ್ ಆದರೂ ಕೂಡ ಯಾವಾಗ ರಾಶಿದ್ ಖಾನ್ದು ವಿಕೆಟ್ ಬಿತ್ತು ಆವಾಗ ಇದು ಕನ್ಫರ್ಮ್ ಆಯಿತು ಏನಂತಂದರೆ ಇದು ಅಫ್ಘಾನಿಸ್ತಾನ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ನೂರ್ ಅಹಮದ್ ಅವರು 2 6 ಹೊಡೆದ್ರು. ಯಾರಲ್ಲಿ ಫೀಲ್ಡರ್ ಯಾರಿದ್ದಾಗಿತ್ತು ಲಾಂಗನಲ್ಲಿ, ರಿಷದ್ ಹುಸೇನ್ ಅಂತ ಅನ್ನಿಸ್ತದೆ, ನನಗೆ ಹೆಸರು ನೆನಪೋಯ್ತು.
ಲಾಂಗ್ ಆನಲ್ಲಿ 2 ಸಲ ಏನೇ ಟ್ರೈ ಮಾಡಿದ್ರು ಕೈಗೆ ತಾಗಿ ಪುಳುಕಂತ ಸಿಕ್ಸ್ ಹೋಯ್ತು. ಸೋಲಿನ ಅಂತರವನ್ನು ಕಡಿಮೆ ಮಾಡ್ಲಿಕ್ಕಂತೂ ಟ್ರೈ ಮಾಡಿದ್ರು ನೂರ್ ಅಹಮದ್ ಅವರು. ಅಟ್ ದ ಎಂಡ್ ಕರೆಕ್ಟ್ 20 ಓವರಲ್ಲಿ 146 ರನ್ ಗಳಿಸಿ ಅಫ್ಘಾನಿಸ್ತಾನ ಆಲ್ ಔಟ್ ಆಯಿತು. 8 ರನ್ಗಳ ಜಯ ಬಾಂಗ್ಲಾದೇಶಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಬಾಂಗ್ಲಾದೇಶ, ದೊಡ್ಡ ಅಪ್ಸೆಟ್ ಕ್ರಿಯೇಟ್ ಮಾಡಿದ್ರಿ. ಇವತ್ತು ಜೋರ್ ನಾಗಿನ ನೃತ್ಯ ಎಲ್ಲ ಭಯಂಕರ ಇರ್ತದೆ ಅಂತ ಕಾಣ್ತದೆ ಬಾಂಗ್ಲಾದೇಶದವರಿದು. ಈಗ ನಾಳೆ ಇನ್ನು 2 ದಿನ ಬಿಟ್ಟು ಶ್ರೀಲಂಕಾ ವರ್ಸಸ್ ಅಫ್ಘಾನಿಸ್ತಾನ ಮ್ಯಾಚಿಗೆ ಬಹಳ ಮಹತ್ವ ಬಂದಿದೆ. ಇನ್ನು ನಾಳೆ ಪಾಕಿಸ್ತಾನ ವರ್ಸಸ್ UAE. ಅಪ್ಪಿ UAE ವಿನ್ ಆದರೆ ಸಂಭ್ರಮಾಚರಣೆ ಮುಗಿಲು ಮುಟ್ತದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ಆವಾಗ ಪಾಕಿಸ್ತಾನ ಸಿಕ್ಕಾಬಟ್ಟೆ ದೊಡ್ಡ ತಲೆನೋವಲ್ಲಿರ್ತದೆ. ಅವ್ರದ್ದು ರನ್ ರೇಟ್ ಗಿನ್ ರೇಟ್ ಎಲ್ಲ ಲೆಕ್ಕಾಚಾರಕ್ಕೆ ಬರ್ತದೆ. ನಾಳೆ ಎಂತಾಗ್ತದೆ ಅಂತ ನೋಡೋ. UAE ಅವರು ಯಾರು ಒಮಾನನ್ನು ಸೋಲಿಸಿದಾಗ ಅವರೊಂದು ಪ್ರೂವ್ ಮಾಡಿದರು, ನೀವು ಹೇಳಿಕೊಳ್ಳುವಷ್ಟು ಅಥವಾ ನೀವು ಅನ್ನಿಸಿಕೊಳ್ಳುವಷ್ಟು ಏನು ನಾವು ಡಬ್ಬಾ ಟೀಮಲ್ಲ. ಇಂಡಿಯಾ ಎದುರು ನಾವು ಡಬ್ಬಾ ಥರ ಆಡಿದ್ದೇವೆ, ಬಟ್ ನಮ್ಮ ಬ್ಯಾಟಿಂಗಲ್ಲಿ ಶಕ್ತಿ ಉಂಟು, ನಮ್ಮ ಕ್ಯಾಪ್ಟನ್ ವಸೀಂ ಸೂಪರಾಗಿ ಆಡ್ತಾರೆ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಆಟದ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ ನಾಳೆ ಅಂತ ಆಗ್ತದೆ ಅಂತ. ಸರಿಯಾಗಿದೆ ಬರುವ. ನಮಸ್ಕಾರ.